ಡಿ ಗ್ಯಾಂಗ್ನಿಂದ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದರ್ಶನ್ ಗ್ಯಾಂಗ್ನ ಮತ್ತಿಬ್ಬರು ಆರೋಪಿಗಳು ಅರೆಸ್ಟ್ ಆಗಿದ್ದಾರೆ. ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ಮತ್ತಿಬ್ಬರು ಅಂಧರಾಗಿದ್ದಾರೆ. ಚಿತ್ರದುರ್ಗ ನಗರದಲ್ಲಿ ಇಬ್ಬರು ಆರೋಪಿಗಳನ್ನ ಬಂಧಿಸಲಾಗಿದೆ. ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮತ್ತಿಬ್ಬರು ಆರೋಪಿಗಳು ಅಬ್ಸ್ಟ್ಯಾಂಡಿಂಗ್ ಆಗಿದ್ದಂತ ಮತ್ತಿಬ್ಬರನ್ನ ಬಂಧಿಸಲಾಗಿದೆ. ಹತ್ಯೆ ಪ್ರಕರಣದ A6 ಜಗ್ಗ ಅಲಿಯಾಸ್ ಜಗದೀಶ್, A7 ಅನು ಅಲಿಯಾಸ್ ಅನುಕುಮಾರ್ ಇಬ್ಬರನ್ನು ಕೂಡ ಬಂಧಿಸಲಾಗಿದೆ. ಚಿತ್ರದುರ್ಗ ಡಿವೈಎಸ್ಪಿ ದಿನಕರ್ ಕಾಮಾಕ್ಷಿಪಾಳ್ಯ ಪೊಲೀಸರಿಂದ ಬಂಧಿಸಲಾಗಿದೆ. ಇಬ್ಬರನ್ನ ಬಂಧಿಸಿ ಬೆಂಗಳೂರಿಗೆ ಕರೆದೊಯ್ದ ಪೊಲೀಸರು ಚಿತ್ರದುರ್ಗದಲ್ಲಿ ಇಬ್ಬರನ್ನು ಕೂಡ ಬಂಧಿಸಿ ನಂತರ ಅವರನ್ನ ಬೆಂಗಳೂರಿಗೆ ಕರ್ಕೊಂಡು ಬರಲಾಗಿದೆ. ಪ್ರಮುಖವಾಗಿ ಇವರು ಕಿಡ್ನಾಪ್ ಕೇಸ್ ಅಂದ್ರೆ ಚಿತ್ರದುರ್ಗದಲ್ಲಿ ರೇಣುಕಾಸ್ವಾಮಿಯನ್ನ ಕಿಡ್ನಾಪ್ ಮಾಡಿದಂತವರಲ್ಲಿ ಪ್ರಮುಖರು ಇವರಿಬ್ರು ಕೂಡ. ಇಲ್ಲಿ ಗಮನಿಸ್ತಾ ಇದೀವಲ್ಲ, ಜಗದೀಶ್, ದರ್ಶನ್ ಜೊತೆ ನಿಂತಿರುವಂತಹ ಜಗದೀಶ್, ಮತ್ತೊಂದು ಕಡೆ ಅನುಕುಮಾರ್, ಅನು ಅನ್ನೋ ವ್ಯಕ್ತಿ ಈತ. ಇಬ್ಬರನ್ನು ಕೂಡ ಸದ್ಯಕ್ಕೆ ವಶಕ್ಕೆ ಪಡೆಯಲಾಗಿದೆ. ಇನ್ನು ಬಂಧಿತ ಜಗದೀಶ್, ಅನುಕುಮಾರ್ ಇವರಿಬ್ರು ಯಾರು ಹಾಗಾದ್ರೆ? ರೇಣುಕಾಸ್ವಾಮಿಯನ್ನ ಕಿಡ್ನಾಪ್ ಮಾಡಿದಂತ ಇಬ್ಬರು. ಜೂನ್ 8ನೇ ತಾರೀಕಿನಂದು ಚಿತ್ರದುರ್ಗದ ಹೊರವಲಯದಿಂದ ಇವ್ರನ್ನ ರೇಣುಕಾಸ್ವಾಮಿಯನ್ನ ಕಿಡ್ನಾಪ್ ಮಾಡಿರ್ತಾರೆ. ATOS ಕಾರ್ನಲ್ಲಿ ಕರ್ಕೊಂಡು ಬಂದಿದ್ದಂತ ಬಂಧಿತರು. ಅಂದ್ರೆ ಈ ಪ್ರಕರಣದಲ್ಲಿ ಇವರ ಪಾತ್ರ ಏನು ಅಂತ ನೋಡೋದಾದ್ರೆ, ಜಗದೀಶ್ ಹಾಗೆ ಅನುಕುಮಾರ್ ಇವರಿಬ್ರು ಕೂಡ ರೇಣುಕಾಸ್ವಾಮಿಯನ್ನ ಕಿಡ್ನಾಪ್ ಮಾಡಿರ್ತಾರೆ. ಚಿತ್ರದುರ್ಗದಿಂದ ಮೊದಲಿಗೆ ರೇಣುಕಾಸ್ವಾಮಿಯನ್ನ ಕಿಡ್ನಾಪ್ ಮಾಡಿದಂತವರೇ ಇವರಿಬ್ರು. ಜೂನ್ 8ನೇ ತಾರೀಕಿನಂದು ಚಿತ್ರದುರ್ಗದ ಹೊರವಲಯದಿಂದ ಕಿಡ್ನಾಪ್ ಮಾಡಿರ್ತಾರೆ. ATOS ಕಾರ್ನಲ್ಲಿ ಅವ್ರನ್ನ ಬೆಂಗಳೂರಿಗೆ ಕರ್ಕೊಂಡು ಬಂದಿರ್ತಾರೆ. ದರ್ಶನ್ ಅವರ ಶೆಡ್ ಏನಿದೆ ಅಂದ್ರೆ ಹಲ್ಲೆ ಮಾಡಿ ಹತ್ಯೆ ಮಾಡಿದಂಥ ಜಾಗ ಏನಿದೆ, ಶೆಡ್ ಏನಿದೆ, ಆ ಶೆಡ್ಡಿಗೆ ಕರ್ಕೊಂಡು ಬರ್ತಾರೆ. ಇವರಿಬ್ರು ಕೂಡ ಜಗದೀಶ್ ಹಾಗೆ ಅನುಕುಮಾರ್, ಅನು ಅಲಿಯಾಸ್ ಅನುಕುಮಾರ್ ಹಾಗೆ ಜಗದೀಶ್ ಇಬ್ಬರನ್ನು ಕೂಡ ಸದ್ಯಕ್ಕೆ ಚಿತ್ರದುರ್ಗ ಪೊಲೀಸರು ಬಂಧಿಸಿದ್ದಾರೆ. ಅವರನ್ನ ಸದ್ಯಕ್ಕೆ ಕಾಮಾಕ್ಷಿಪಾಳ್ಯ ಪೊಲೀಸರ ವಶಕ್ಕೆ ನೀಡಲಾಗಿರುವಂಥದ್ದು. ಅವರನ್ನ ಚಿತ್ರದುರ್ಗದಿಂದ ಬೆಂಗಳೂರಿಗೆ ಕರ್ಕೊಂಡು ಬರಲಾಗಿದೆ. ಚಿತ್ರದುರ್ಗ ನಗರದಲ್ಲಿ ಇಬ್ಬರು ಆರೋಪಿಗಳನ್ನ ಬಂಧಿಸಲಾಗಿದೆ. ಹತ್ಯೆ ಪ್ರಕರಣದ A6 ಆರೋಪಿ ಜಗ್ಗ ಅಲಿಯಾಸ್ ಜಗದೀಶ್, A7 ಅನು ಅಲಿಯಾಸ್ ಅನುಕುಮಾರ್ ಇಬ್ಬರನ್ನು ಕೂಡ ಬಂಧಿಸಲಾಗಿದೆ. ಚಿತ್ರದುರ್ಗದ ಡಿವೈಎಸ್ಪಿ ದಿನಕರ್ ಹಾಗೆ ಕಾಮಾಕ್ಷಿಪಾಳ್ಯ ಪೊಲೀಸರಿಂದ ಕಾರ್ಯಾಚರಣೆ ನಡೆಸಲಾಗಿತ್ತು. ಡಿ ಗ್ಯಾಂಗ್ನಿಂದ ರೇಣುಕಾಸ್ವಾಮಿ ಕೊಲೆ ಆರೋಪಕ್ಕೆ ಸಂಬಂಧಪಟ್ಟಂತೆ ಚಿತ್ರದುರ್ಗದಲ್ಲಿ A6 ಜಗ್ಗ ಅಲಿಯಾಸ್ ಜಗದೀಶ್ ಅರೆಸ್ಟ್ ಆಗಿದ್ದಾನೆ. TV9 ಬಳಿ ಜಗದೀಶ್ ತಾಯಿ ಸುಲೋಚಮ್ಮ ಕಣ್ಣೀರ್ ಹಾಕಿದ್ದಾರೆ. ನನ್ನ ಮಗ ಜಗದೀಶ್ ದರ್ಶನ್ನ ದೊಡ್ಡ ಅಭಿಮಾನಿ. ಮಗಳ ಬರ್ತ್ಡೇಗೆ ದರ್ಶನ್ ಬಳಿ ಕೇಕ್ ಕಟ್ ಮಾಡಿಸಿದ್ದ. ರಘು ಜೊತೆ ನಟ ದರ್ಶನ್ ಬಳಿ ಹೋಗಿ ಬರ್ತಾ ಇದ್ರು. ನನ್ನ ಮಗ ದರ್ಶನ್ನ ಹುಚ್ಚು ಅಭಿಮಾನಿಯಾಗಿದ್ದ. ಆದರೆ ಕೊಲೆ ಮಾಡುವಂತಹ ವ್ಯಕ್ತಿ ನನ್ನ ಮಗ ಅಲ್ಲ ಅಂತ ಆಕೆ ತಾಯಿ ಅಳಲನ್ನ ತೋಡ್ಕೊಳ್ತಾ ಇದ್ದಾರೆ. ಮತ್ತೆ ಯಾಕೆ ಹೋದ? ರೇಣುಕಾಸ್ವಾಮಿಯ ಕೊಲೆ ಮಾಡಿದ್ದು ಸರಿಯಲ್ಲ ಅಂತ ಕೂಡ ಆಕೆಯ ತಾಯಿ ಹೇಳಿರುವಂಥದ್ದು. ತಮ್ಮ ಅಳಲನ್ನ ತೋಡ್ಕೊಂಡಿದ್ದಾರೆ. ಹೌದು, ದರ್ಶನ್ ಅವರ ದೊಡ್ಡ ಅಭಿಮಾನಿಯಾಗಿದ್ದ ಜಗದೀಶ್, ಅಂದ್ರೆ ನನ್ನ ಮಗ. ಜೊತೆಗೆ ಜಗದೀಶ್ನ ಮಗಳ ಬರ್ತ್ಡೇಗೆ ದರ್ಶನ್ರನ್ನ ಕರೆಸಿ ಕೇಕ್ ಕಟ್ ಕೂಡ ಮಾಡಿಸಿದ್ರು ಅಂತ ಹೇಳಿರುವಂಥದ್ದು. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಬಸವರಾಜ್. ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಬಸವರಾಜ್, ಯಾವ ರೀತಿಯ ಕಾರ್ಯಾಚರಣೆ ನಡೀತು? ಇಬ್ಬರು ಆರೋಪಿಗಳು ಇವತ್ತು ಅವ್ರನ್ನ ಬಂಧಿಸಲಾಗಿದೆ ಅಂತ ಹೇಳಲಾಗಿರುವಂಥದ್ದು. ಕಾರ್ಯಾಚರಣೆ ಯಾವ ರೀತಿಯಾಗಿ ನಡೀತು? ಅದ್ರ ಜೊತೆಗೆ ಜಗದೀಶ್ ತಾಯಿ ಅಳಲು ತೋಡ್ಕೊಂಡ್ರು ಅಂತ ಹೇಳಲಾಗ್ತಾ ಇರುವಂಥದ್ದು. ಏನು ಹೇಳ್ಕೊಂಡ್ರು? ಹೇಮಂತ್, ಏನು ಜೂನ್ 8 ಇಲ್ಲಿಂದ ಚಿತ್ರದುರ್ಗದಿಂದ ರೇಣುಕಾಸ್ವಾಮಿಯನ್ನು ಬೆಂಗಳೂರಿಗೆ ಕರೆದುಕೊಂಡು ಹೋಗಿದ್ದರು. ಆ ಸಂದರ್ಭದಲ್ಲಿ ಜಗದೀಶ್ ಅಲಿಯಾಸ್ ಜಗ್ಗ ಮತ್ತು ಅನು ಅಲಿಯಾಸ್ ಅನುಕುಮಾರ್ ಸಹ ಅದೇ ಕಾರ್ನಲ್ಲಿ ರೇಣುಕಾಸ್ವಾಮಿಯನ್ನು ಕರೆದೊಯ್ದಿರತಕ್ಕಂಥದ್ದು. ಹೀಗಾಗಿ A7 ಜಗ್ಗು ಅಲಿಯಾಸ್ ಜಗ್ಗ ಮತ್ತು A7 ಆಗಿರ್ತಕ್ಕಂಥ ಅನುಕುಮಾರ್ ಇಬ್ಬರೂ ಕೂಡ ಇವತ್ತು ಚಿತ್ರದುರ್ಗದಲ್ಲಿ ಬಂಧನಕ್ಕೆ ಒಳಗಾಗಿದ್ದಾರೆ. ಕಾಮಾಕ್ಷಿಪಾಳ್ಯ ಠಾಣೆಯ ಇನ್ಸ್ಪೆಕ್ಟರ್ ಆಗಿರ್ತಕ್ಕಂಥ ಸಂಜಯ್ ಗೌಡ ಮತ್ತು ಚಿತ್ರದುರ್ಗದ DSP ದಿನಕರ್ ಅವರು ಕಾರ್ಯಾಚರಣೆಯನ್ನು ನಡೆಸಿ ಇಬ್ಬರನ್ನು ಅರೆಸ್ಟ್ ಮಾಡಿದ್ದಾರೆ. ಚಿತ್ರದುರ್ಗದ ತಾಲೂಕು ಆಫೀಸು ರಸ್ತೆಯಲ್ಲಿ ಇಬ್ಬರು ಕೂಡ ನಿಂತಿದ್ದರು. ಆ ಸಂದರ್ಭದಲ್ಲಿ ಖಚಿತ ಮಾಹಿತಿ ಮೇರೆಗೆ ದಾಳಿಯನ್ನು ನಡೆಸಿ ಅಲ್ಲಿಂದ ಏನು ಕಳೆದ 3-4 ದಿನಗಳಿಂದ ಈ ಆರೋಪಿಗಳು ತಲೆಮರೆಸ್ಕೊಂಡಿದ್ದರು ಮತ್ತು ಬೇರೆ ಜಿಲ್ಲೆಗೆ ಎಸ್ಕೇಪ್ ಆಗಲಿಕ್ಕೆ ವಂಚ ಆಗ್ತಾಯಿದ್ರು. ಈ ಸಂದರ್ಭದಲ್ಲಿ ಖಚಿತ ಮಾಹಿತಿ ಮೇರೆಗೆ ದಾಳಿಯನ್ನು ನಡೆಸಿ ಇಬ್ಬರನ್ನು ವಶಕ್ಕೆ ಪಡೆದಿರತಕ್ಕಂಥ ಪೊಲೀಸರು ಈಗಾಗಲೇ ಚಿತ್ರದುರ್ಗ DYSP ಕಚೇರಿಯಲ್ಲಿ ಕೂಡ ಏನು ಬಂಧನದ ಪ್ರೊಸೀಜರ್ ಇರ್ತದೆ ಅದನ್ನು ಫಾಲೋ ಮಾಡಿ ಈಗಾಗಲೇ ಕಾಮಾಕ್ಷಿಪಾಳ್ಯದ ಪೊಲೀಸರಿಗೆ ಹ್ಯಾಂಡ್ ಓವರ್ ಮಾಡಿದ್ದಾರೆ. ಕಾಮಾಕ್ಷಿಪಾಳ್ಯದ ಇನ್ಸ್ಪೆಕ್ಟರ್ ಸಂಜಯ್ ಗೌಡ ಇಬ್ಬರು ಆರೋಪಿಗಳನ್ನು ಕೂಡ ಈಗಾಗಲೇ ಬೆಂಗಳೂರಿನತ್ತ ಕರೆದುಕೊಂಡು ಹೋಗಿದ್ದಾರೆ. ಶಮಂತ್,
ಧನ್ಯವಾದ ಬಸವರಾಜ್, ನಿಮ್ಮೆಲ್ಲ ಮಾಹಿತಿಗಾಗಿ.